ಆ್ಯಕ್ಚುಲಿ ಏನು ಮಾಡಕತ್ತಿದ್ದೆ? ರೋಸ್. ಹಾಂ ರೋಸ್. ಯಾಕೆ ನಾಳೆ ಎಕ್ಸಾಮ್ ಏನದ? ನೀನೇನು ಮಾಡಕತ್ತಿದ್ದೆ? ಓದ್ಕೊಂಡೆ ನೀನು. ಹಾಂ ಯಾಕೆ ನಿನ್ನ ದನಿ ಹಂಗೆ ಕರ್ಕರ್ ಅಂತ ಬರಕತ್ತದ? ಹೋಗಿಲ್ಲ ಇದನ್ನ ಈ ಥರ? ಅತ್ತಿ ಅತ್ತಿ. ಹಾಂ ಅತ್ತಿ ಅತ್ತಿ. ಯಾಕೆ ನಗಡಿ ಆಗಿಲ್ಲ? ಹತ್ರ ಹಂಗೆ ಆಗ್ತದ? ಒಂದು ನನಗೆ ಯಾಕಾಗೆ ನನ್ನ ದನಿ? ಹಾಂ ಯಾಕೆ ಹತ್ತಿದ್ದು? ಯಾರು ಏನು ಮಾಡ್ರ ನಿನಗೆ ಅಳಂಥದ್ದು? ಮಾಡಿಲ್ಲ. ಮತ್ತೆ ಯಾಕೆ ಹತ್ತಿದೆ? ಏನು ಅಶ್ಲಿ ನೀನು ಸರ್ಪ್ರೈಸ್ ಮಾಡಿರೋ ವಿಡಿಯೋ ಎಲ್ಲರೂ ಇಷ್ಟಪಟ್ಟಾರಲ್ಲ. ಏನು ನಿನ್ನ ಮಗಳು ಎಷ್ಟು ಸರ್ಪ್ರೈಸ್ ಮಾಡ್ಯಾಳಲ್ಲ, ನಿನ್ನ ಮಗ ನಿನ್ನ ಮಗಳು. ಬಟ್ ನಿನ್ನ ಮಗ ಜಾಸ್ತಿ ಮಾತಾಡಿಲ್ಲ ಅದ್ರಾಗ ಅಂತ. ನಿನ್ನ ಮಗಳು ಅವ್ರ ಅಣ್ಣಗೆ ಮಾತಾಡೋಕ್ಕೆ ಚಾನ್ಸೇ ಕೊಟ್ಟಿಲ್ಲ ಅಂತ ಅನ್ನಕತ್ತಿದ್ರು. ಇಲ್ಲಿ ನೋಡಿಲ್ಲಿ, ಅವನೇ ಮಾತಾಡಿಲ್ಲ. ಸೊ ಹೋಗ್ಲಿ ಬಿಡು, ಅದು ಈ ಥರ ಬರ್ತಡೆಗ ವಿಶ್ ಮಾಡಬೇಕು ಅಂತೇಳಿ ನಿನ್ನ ತಲೆಗೆ ಐಡಿಯಾ ಹೆಂಗೆ ಬಂತು ಹೇಳು. ಹೇಳು, ಈ ಕಡೆ ನೋಡಿ, ನಾನು ಕ್ಯಾಮ್ರಾ ನೋಡಿ. ಶಾರ್ಟ್ಸ್ ನೋಡಿ, ಇಲ್ಲಿ ನೋಡು, ಶಾರ್ಟ್ಸ್ ನೋಡಿ. ಹಾಂ ಮತ್ತೆ ಅದೇ ಟಿ ವಿದಾಗ ಸ್ಕ್ರೀನ್ ಶೇರ್ ಮಾಡೋದು ಫೇಲ್ ಆಯ್ತಲ್ಲ. ನಿಮ್ಮ ಅಪ್ಪನ ಕೇಳಾದ್ರೆ ಹಾಕ್ಬೇಕಿಲ್ಲ ಅವತ್ತಿನ ದಿನ ನೋಡಿಲ್ಲಿ. ಹಾಂ ನಿಮ್ಮ ಅಪ್ಪನ ಕೇಳಾದ್ರೆ ಹಾಕ್ಬೇಕಾಗಿತ್ತು. ಮಾತಾಡ, ನಾ ಒಬ್ಬಕ್ಕೆ ಮಾತಾಡ್ಬೇಕೇನು? ಅವತ್ತಿನ ದಿನ ಯಾಕೆ ನನ್ನ ಬರ್ತಡೇ ದಿನ ಸ್ಕ್ರೀನ್ ಶೇರ್ ಮಾಡಿ ಇದು ಮಾಡಿಲ್ಲ? ಎಲ್ಲರಿಗೂ ಅದು ಡೌಟು. ಹೇಳು, ಈಗ ಏನು ಡ್ರಾಯಿಂಗ್ ಬಿಡ್ಸಾಕತ್ತಿದೆ? ಏನದು? ಸರ್ಕಲ್, ರೋಸಸ್ ಎಲ್ಲ. ಹಾಂ ಸರಿ ಆಯಿತು. ಏನು ಎಕ್ಸಾಮ್ ಮುಗ್ದು ಚೆನ್ನಾಗಿ ಬರ್ದು ಹೋಗ್ಲಿ ಬಿಡು. ನಮ್ಮ ಸಬ್ಸ್ಕ್ರೈಬರ್ಸಿಗೆ ಹೇಳು, ನೀ ದೊಡ್ಡಕ್ಕಾದ್ಮೇಲೆ ಏನು ಮಾಡ್ಬೇಕು ಆಗ್ಬೇಕಂತಾಗಿ. ಹಾಂ ಒಂದೇ ಇಟ್ಕೋಬೇಕು ನಿನ್ನ. ಅದಾಗ್ತೀನಿ ಇದಾಗ್ತೀನಿ ಅಂತ ಹೇಳಂದ್ರೆ ಟೆನ್ನಿಸ್ ಒಳಗೆ ಆಡೋದು ಇಷ್ಟ, ಕಾಂಪಿಟೇಷನ್. ಸ್ಪೋರ್ಟ್ಸ್ ಪ್ಲೇಯರ್ ಆಗ್ಬೇಕಂತ ಮಾಡಿದ್ದೀವಿ. ಒಂದೊಂದ್ಸಲ ನಿಂದು ಇದು ಚೇಂಜ್ ಆಗ್ತದಲ್ಲ. ಒಂದ್ಸಲ ಹೇರ್ ಆಸ್ಟ್ರ್ ಆಗ್ತೀನಿ ಅಂತಿದ್ದಿ, ಒಂದ್ಸಲ ಮಾಡೆಲ್ ಆಗ್ತೀನಿ ಅಂತಿದ್ದಿ, ಒಂದ್ಸಲ ಏನು ಮತ್ತೆ ಪೈಲಟ್ ಆಗ್ತೀನಿ ಅಂದಿದ್ದಿ, ಒಂದ್ಸಲ ಸಿಂಗರ್ ಆಗ್ತೀನಿ ಅಂತಿದ್ದಿ, ಒಂದ್ಸಲ ಡ್ಯಾನ್ಸರ್ ಆಗ್ತೀನಿ ಅಂತಿದ್ದಿ. ಆಗ್ತಿದ್ದು ಏನು ಕರೆಕ್ಟಾಗಿ ಹೇಳು. ಯಾವಾಗ ನಿಂದು ಈ ಒಂದು ಡಿಸಿಷನ್ ಚೇಂಜ್ ಮಾಡ್ಕೊಂಡಿದ್ದು ಹೇಳು. ಮತ್ತೆ ಇದೇ ಕ್ವಶನ್ ಇನ್ನೂ ಸ್ವಲ್ಪ ದಿನ ಕೇಳಿದ್ರೆ ಮತ್ತೆ ಇನ್ನೂ ಬೇರೆ ಹೇಳ್ತೀವಿ. ಯಾವುದಾದ್ರೂ ಒಂದಕ್ಕೆ ಸ್ಟಿಕ್ ಆಗಿರ್ಬೇಕು. ಸ್ಪೋರ್ಟ್ಸ್ ಪ್ಲೇಯರ್. ಹಾಂ ಇದು ಗಿಟ್ಟಕ್ಕಿತ್ತಲ್ಲ ಸ್ವಲ್ಪ. ನಂಗೆ ಟೆನ್ನಿಸ್ ಒಳಗೆ ಆಡೋದು ಇಷ್ಟ. ಇಲ್ಲ ಅಲ್ಲ, ಇದು ಇವತ್ತೇ ಇದು ಬಂದಿರೋದು, ಆಸೆ ಹುಟ್ಟಿರೋದು ಇವತ್ತೇ ಅಲ್ಲ. ಇವತ್ತೇ ಟೆನ್ನಿಸ್ ಪ್ಲೇಯರ್ ಅನ್ನಕತ್ತಿ. ಇದಕ್ಕಿಂತ ಮುಂಚೆ ಬೇರೆ ಬೇರೆ ಹೇಳಕತ್ತಿದ್ವಿ. ಹಾಂ ನೋಡಿಲ್ಲಿ ಹೋಲ್ಬಿಡು ಶೇನ, ನೀನೇನಾಗ್ತಿದ್ಯ? ನೀನೇನಾಗ್ತಿದ್ದ ದೊಡ್ಡವನಾದ್ಮೇಲೆ? ಇನ್ನೇ ಯೋಚನೆ ಮಾಡೋದ್ರಾಗೆ ಆಸ್ಟ್ರೋನಾಟ್. ಅಯ್ಯೋ ದೇವ್ರೆ, ಅದಕ್ಕೆಲ್ಲ ಚೆನ್ನಾಗಿ ಓದಬೇಕು. ಬರೀ ಅರ್ಧ ಗಂಟೆ ಓದಿದ ಮಕ್ಕಂಡ, ಟಿ ವಿ ನೋಡ್ದ, ಮೊಬೈಲ್ ನೋಡ್ದ ಅಂದ್ರೆ ಆಗಲ್ಲ. ಅರ್ಥ ಆಯ್ತಾ? ಅದಕ್ಕೊಂದು ಹಾರ್ಡ್ ವರ್ಕ್ ಬೇಕು. ಅರ್ಥ ಆಯ್ತಾ? ಸೊ ಮೊನ್ನೆಲ್ಲ ಏನೋ ಡಾಕ್ಟರ್ ಆಗ್ತೀನಿ ಅಂತ ಹೇಳಿದ್ದೆ. ಒಂದ್ಸಲ ಡಾಕ್ಟರ್ ಆಗ್ತೀನಂತಿ, ಒಂದ್ಸಲ ಅದು ಆಗ್ತೀನಂತಿ. ಫಸ್ಟ್ ಸೈಂಟಿಸ್ಟ್ ಆಗೋದಿತ್ತು, ಈಗ ಆಸ್ಟ್ರೋನಾಟ್. ಮತ್ತೆ ಎಷ್ಟು ಸಲ ಡಿಸಿಷನ್ ಚೇಂಜ್ ಮಾಡ್ಕೊಂಡು? ಇಲ್ಲ, ಒಂದು ಸತಿ ಇದು ಮೊದಲು ಸೈಂಟಿಸ್ಟ್ ಇತ್ತು. ಹೌದಾ? ಸರಿ, ನಿನ್ನ ಫೇವ್ರೆಟ್ ಹಾಬೀಸ್ ಏನದಾವ ಹೇಳಿ. ನಗತಿದ್ಯಾಕೋ? ನಗತ್ಯಾಕೆ? ಡ್ರಾಯಿಂಗ್. ಮತ್ತೆ ಆಟ ಆಡೋದು, ಕ್ರಿಕೆಟ್. ಮತ್ತೆ ಒಂದು ಓದೋದು. ಹಾಂ ಓಕೆ ಓಕೆ. ಈಗ ಏನು ಮಾಡಕತ್ತಿತ್ತು? ಯಾರು ಇದು ವಾಚ? ಯಾರು ಇದು ವಾಚ? ಹಾಂ ನೀನೇ ಕೊಡ್ತಿದ್ದಿ. ಅಯ್ಯೋ ಸ್ವಿಚ್ ಆಫ್ ಆಗೋಯ್ತಲ್ಲ. ಯಾಕೆ ಚಾರ್ಜಿಂಗ್ ಇಟ್ಕೋಬೇಕಿಲ್ಲ? ಇಟ್ಕೋತೀನಿ, ಈಗ ಆಯಿತು. ಸ್ವಲ್ಪ ಗಟ್ಟಿಗಂತ ಮಾತಾಡಪ್ಪ. ನಮ್ಮ ವ್ಯೂವರ್ಸ್ ಯಾಕೆ ನಿನ್ನ ಮಗ ಸ್ಲೋ ಮಾತಾಡ್ತಾನಂತಾರ. ಆಯ್ತಾ? ಓಕೆ ಆಯ್ತಾ ಅಶ್ಲಿ? ಆಯ್ತಾ ಬಿಡು, ಅದೆಲ್ಲ ನಾಳೆ ಎಕ್ಸಾಮ್ ಅವ, ಓದ್ಕೋತ ಕೂಡು. ಏನು ಅದೇ ಬಳಸಿದ್ರೆ ಏನು ಬರ್ತದೆ? ಬರೀ ವೇಸ್ಟ್ ಮಾಡ್ತಾಳೆ ನೋಡ್ರಿ ಈಕಿ ನಮ್ಮ ಆಶ್ಲಿ ಅಂತೂ ಬರೀ ವೇಸ್ಟ್ ಮಾಡ್ಕೋತಾನೇ ಇರ್ತಾಳೆ. ನಿಲ್ಲರೆ ಸೊ ಏನಾದರೂ ಹೇಳ್ಬೇಕಾ ನಮ್ಮ ವ್ಯೂವರ್ಸಿಗೆ?
ಹೇಳ್ರಿ ನಮ್ಮ ಮಮ್ಮಿದು ಯೂಟ್ಯೂಬ್ ಚಾನಲ್ ಸಪೋರ್ಟ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಪೋರ್ಟ್ ಮಾಡ್ರಿ ಹಿಂಗೆ ಸಪೋರ್ಟ್ ಮಾಡ್ರಿ ಹಿಂಗೆ. ಫಸ್ಟ್ ಮೇನ್ ಥಿಂಗ್ ಸಪೋರ್ಟ್ ಮಾಡ್ರಿ. ಸಪೋರ್ಟ್. ನೀನೇನ ಹೇಳೋದೈತೆ ಅಶ್ಲಿ? ಏನೇ ಹೇಳಲ್ಲ, ನಿಮ್ಮ ಮಮ್ಮಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಅದು ಮಾಡ್ಕೊರಿ. ಅಂತ ಪರಿ ಮಾತಾಡ್ಲಾರ್ದು ಮೂಗಿ ಹಾಕಿತಿ ನೋಡ್ರಿ, ಈಕೆ ಎಷ್ಟು ಓವರ್ ಆ್ಯಕ್ಟಿಂಗ್ ಮಾಡ್ತಾ ನೋಡಿ. ಗಾಯ್ಸ್, ನನ್ನ ಮಕ್ಕಳ ಬಗ್ಗೆ ಏನಾದರೂ ಹೇಳಬೇಕು ಅನ್ಸಿದ್ರೆ ಹೇಳ್ರಿ. ನಿಮ್ಗೆ ಇವ್ರದ್ದು ಪರ್ಸೆಂಟೇಜ್ ಬೇಕು ಅಂತಂದ್ರೆ ನೆಕ್ಸ್ಟ್ ಕಮೆಂಟ್ ಮಾಡ್ರಿ. ಇವ್ರ ಆಶ್ಲೆ ಅಶ್ಮಿತ್ ಪರ್ಸೆಂಟೇಜ್ ಪ್ಲೀಸ್ ಅಂತ ಪರ್ಸೆಂಟೇಜ್ ಹಾಕೋಣ ಅಂತ ಅವ್ರದ್ದು ಮಾಸ್ಕಟ್ ತೋರಿಸ್ತೀನಿ. ಓಕೆ, ಆಮೇಲೆ ನಾಳೆ ಬಿಟ್ಟು ನಾಡ್ದ ಏನೋ ಒಂದು ವಿಡಿಯೋ ಬೇಕಂದ್ರೆ ಒಂದು ಪ್ರ್ಯಾಂಕ್ ವಿಡಿಯೋ ಮಾಡೋಣ. ಆಯ್ತು ಮಾಡಮ್ತು. ಏನು ಅಷ್ಟೇ ಏನೋ ಪ್ರ್ಯಾಂಕ್ ವಿಡಿಯೋ ಮಾಡ್ತಾನಂತಲ್ಲ ನೀವಣ್ಣ. ಈ ಥರನೇ ಮೊದಲೇ ಹೇಳಿದ್ರೆ ಆದ್ರೆ ನಾವೆಲ್ಲಿ ಪ್ರ್ಯಾಂಕ್ ಆಗ್ತೀವಿ? ಬೇರೆಯವ್ರಿಗ ಬೇರೆಯವ್ರು ಯಾರಿಗೆ ಮಾಡ್ತಾರೆ? ಹ್ಞೂ, ಇಷ್ಟೇ ಇಲ್ಲ ಹೇಳು. ಏನಾಯ್ತು? ಅಣ್ಣ ತಂಗಿ ಏನೋ ಮಾಡಕತ್ತಾರ ನೋಡ್ರಿ, ಏನೋ ಮಾಡಕತ್ತಾರ. ಯಾಕೆ ಅಣ್ಣಗ ಹಂಗೆ ಮಾಡ್ತಿ? ಪಾಪಿ ಇದು ಪಾಪ ಅಣ್ಣಗ ಯಾರ ನಂಗೆ ಮಾಡ್ತಾರ? ಮತ್ತೆ ಇಲ್ಲ, ಓದ್ಲಾರ್ದವ್ರಿಗೆ ಪ್ರೀತಿ ಮಾಡ್ತೀವಿ ಯಾಕೋ. ಇನ್ನೂ ಒಂದು ಬಿಡ್ತೇವೆ ನೋಡು, ಓದಿಲ್ಲ ಅಂದರೆ. ಎಲ್ಲ ಮಕ್ಕಳು ಬಂದಿದ ತಕ್ಷಣ ಫ್ರೆಶ್ ಆಗಿ ಎಲ್ಲ ಬ್ಯಾಗ್ ಬಿಚ್ಚಿ ಟಿಫಿನ್ ಬಾಕ್ಸ್ ಎಲ್ಲ ತೆಗ್ದಿಟ್ಟು ಓದ್ಕೊಂತ ಕುಂದಿರ್ತಾರೆ. ಇವ್ರಿಗೆ 20 ಸಲ ಹೇಳಬೇಕು, ಓದ್ರಿ 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 ಅಂತ. ಮತ್ತೆ ಇವ್ರು ದೊಡ್ಡವರಾದ್ಮೇಲೆ ಏನಾಗ್ತೀರಂದ್ರೆ ಇದೆಲ್ಲ ಹೇಳ್ತಾರ. ಸ್ಪೋರ್ಟ್ಸ್ ಆಗ್ಬೇಕಂದ್ರೆ ಫಿಸಿಕಲ್ ಆಕ್ಟಿವಿಟೀಸ್ ಎಲ್ಲ ಚೆನ್ನಾಗಿರ್ಬೇಕು. ಬರೀ ಸ್ವಲ್ಪ ಏನೋ ಮಾಡಿದ ತಕ್ಷಣ ಮುಚ್ಕೊಂಡ್ ಮಕ್ಕದ ಅದು ಇದು ಅಂದ್ರೆ ನಡೆಯಲ್ಲ. ಗಿಡಿ 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 ಅದಿಲ್ಲ. ತುಳಿರ್ ಕಚ್ಚ ಬೆಡ್ ನೋಡಮ್. ಇಬ್ಬರಲ್ಲಿ ಯಾರು ಹೈಟ್ ಇದ್ದೀರಿ ನೋಡಮ್. ಸಾಕು ಫ್ರೆಂಡ್ಸ್, ಇಷ್ಟೇ ಸಾಕು. ಓವರ್ ಮಾಡ್ತಾರೆ ಬಿಟ್ರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನಮ್ಮ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.